ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತೀವಿ. ಇದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಎಸ್-ಎಲ್-ಸಿ ಎಕ್ಸಾಮ್ 3 ಕಂಪ್ಲೀಟ್ ಆಗಿದೆ ನಮ್ಮದು. ಸೊ ಎಸ್-ಎಲ್-ಸಿ ಎಕ್ಸಾಮ್ 3 ಇವತ್ತು ಜುಲೈ 12ನೇ ತಾರೀಕಿನಂದು ಬಹುತೇಕವಾಗಿ ಪರೀಕ್ಷೆಗಳು ಕಂಪ್ಲೀಟ್ ಆಗಿರೋದಾಗಿರುತ್ತೆ. ಕಂಪ್ಲೀಟ್ ಫುಲ್ ಎಕ್ಸಾಮ್ ಆಗಿರುವಂಥದ್ದು. ಯಾಕಂದ್ರೆ ಜುಲೈ 11ನೇ ತಾರೀಕಿನಿಂದ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿದಿದೆ ನಮ್ಮದು. ರಿಸಲ್ಟ್ ಯಾವಾಗ ಕೇಳ್ತೀರಿ. ಸೊ ಅದರ ಅಧಿಕೃತ ವೇಳಾಪಟ್ಟಿ ಪ್ರಕಾರದಲ್ಲಿ ಜುಲೈ 12ನೇ ತಾರೀಕು ತನಕ ಎಕ್ಸಾಮ್ ಕಂಪ್ಲೀಟ್ ಆಗಿರೋದಿಲ್ಲ. ಯಾಕಂದ್ರೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ಇರ್ತವೆ, ಅದನ್ನು ಕೆಲವು ವಿದ್ಯಾರ್ಥಿಗಳು ತಗೊಂಡಿರ್ತಾರೆ. ಆ ಕಾರಣಕ್ಕೆ ಜುಲೈ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕಿನ ತನಕ ಎಸ್-ಎಲ್-ಸಿ ವಾರ್ಷಿಕ ಪರೀಕ್ಷೆ 3 ನಿಗದಿಯಾಗಿತ್ತು. ಇದೀಗ ಕಂಪ್ಲೀಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಇದರ ಒಂದು ರಿಸಲ್ಟ್ ಯಾವಾಗ ಕೊಡ್ತಾರೆ, ವ್ಯಾಲ್ಯೂಯೇಷನ್ ಯಾವಾಗ ಶುರುವಾಗುತ್ತೆ ಅಂತೆಲ್ಲ ಒಂದು ಪ್ರಶ್ನೆ ನಿಮ್ಮ ಕಡೆಯಿಂದ ಇದೆ. ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂತದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಸ್-ಎಲ್-ಸಿ ವಾರ್ಷಿಕ ಪರೀಕ್ಷೆ 3 ಬರೆದಿರುವಂತಹ ವಿದ್ಯಾರ್ಥಿಗಳ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಈ ತರ ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಥವಾ ಬೇರೆ ಬೇರೆ ಒಂದು ಅಪ್ಡೇಟ್ಸ್ಗಳು ವ್ಯಾಲ್ಯೂಯೇಷನ್ ಯಾವ ತರ ಆಗುತ್ತೆ, ಹಲವಾರು ಡೌಟ್ಸ್ ಗಳನ್ನ ಕೇಳ್ತಿರ್ತೀರಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳು ಕ್ಲಿಯರ್ ಆಗ್ತಿಲ್ಲ ಎತ್ತ ಡೌಟ್ಸ್ಗಳು ಬೇರೆ ಬೇರೆ ತರ ಇದಾವೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ತಲೆನೇ ಕೆಡಿಸ್ಕೋಬೇಡಿ ವಿದ್ಯಾರ್ಥಿಗಳು. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡಿರೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ₹45 ಮುಖಾಂತರದಲ್ಲೇ ವಿದ್ಯಾರ್ಥಿಗಳಿಗೆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಸೌಲಭ್ಯನ ಪಡ್ಕೋಬಹುದಾಗಿರುತ್ತೆ. ಪ್ರತ್ಯೇಕ ಸ್ಟೋರಿಗಳನ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಅಧಿಕೃತ ನೋಟಿಫಿಕೇಶನ್ ಗಳನ್ನ ವೀಕ್ಷಣೆ ಮಾಡಬಹುದು. ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ ನಿಮಗೆ. ಅಲ್ಲಿ ಕೂಡ ನೀವು ಮಾಹಿತಿನ ಪಡ್ಕೋಬಹುದು. ನಿಮ್ದು ಏನಾದ್ರು ಮೆಸೇಜ್ ಡೌಟ್ ಇದ್ರೂ ಕೂಡ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಮ್ಮ ಜೊತೆ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಬರುತ್ತೆ, ಆ ಮುಖಾಂತರ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೋಬಹುದಾಗಿರುತ್ತೆ. ಇದೀಗ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 5ರಿಂದ ಜುಲೈ ತಿಂಗಳ 25ನೇ ತಾರೀಕಿನ ತನಕ ಜುಲೈ ತಿಂಗಳ 5ರಿಂದ ಜುಲೈ ತಿಂಗಳ 12ನೇ ತಾರೀಕಿನ ತನಕ ಎಸ್-ಎಲ್-ಸಿ ವಾರ್ಷಿಕ ಪರೀಕ್ಷೆ 3 ನಡೆದಿರೋದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹುತೇಕ ಪರೀಕ್ಷೆ ಬರೆದಿದ್ದಾರೆ. ಸುಮಾರು 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವಂತಹ ಸಾಧ್ಯತೆ ಇರುವಂತದ್ದಾಗಿರುತ್ತೆ. ನಂತರದಲ್ಲಿ ಎಸ್-ಎಲ್-ಸಿ ಎಕ್ಸಾಮ್ 1, 2ನ ಬರ್ದ್ವಿ, NC ಅಂತ ಬಂತು, ಮತ್ತೆ ಪರೀಕ್ಷೆನ ಬರ್ದ್ವಿ. ಎಸ್-ಎಲ್-ಸಿ ಎಕ್ಸಾಮ್ 1, 2 ಬರೆದ್ವಿ, ಬರೆಯಕ್ಕಾಗಲಿಲ್ಲ, ಗೈರು ಹಾಜರಾದ್ವಿ ಅಂತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಎಸ್-ಎಲ್-ಸಿ ಎಕ್ಸಾಮ್ 1, 2 ಅಂದ್ರೆ ಕಳೆದ ವರ್ಷಗಳಲ್ಲಿ ಅಂದ್ರೆ ಪರೀಕ್ಷೆಗಳನ್ನು ಬರೆದು ಫೇಲ್ ಆಗಿದ್ವಿ ಅಂದ್ರೆ ಕಳೆದ ವರ್ಷಗಳಲ್ಲಿ ಎಲ್ಲ ಫೇಲ್ ಆಗಿರುತ್ತಲ್ಲ, ಆ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಮರಣ ಬರ್ದಿರ ಅಥವಾ ಎಸ್-ಎಲ್-ಸಿ ಎಕ್ಸಾಮ್ 1, 2 ಬರೆದ್ರು ಕೂಡ ಮಾರ್ಕ್ಸ್ ನಮ್ದು ಅನ್ಕೊಂಡಷ್ಟು ಬಂದಿಲ್ಲ ಅಂತಕ್ಕಂಥ ಕಾರಣಕ್ಕೆ ವಾರ್ಷಿಕ ಪರೀಕ್ಷೆ ಮರಣ ಬರ್ದಿರೋದಾಗಿರುತ್ತೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಒಂದು ವೆಯ್ಟ್ ಮಾಡ್ತೀರಾ, ಮತ್ತೆ ಮುಂದಿನ ಒಂದು ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಬೇಕು ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳಕ್ಕೆ ಇಷ್ಟಪಡೋದು ಏನಂದ್ರೆ, ಎಕ್ಸಾಮ್ ಅಂತೂ ಬರ್ದಿರಾ, ರಿಸಲ್ಟ್ ಅಂತಕ್ಕಂಥದ್ದು ಬರೋದ ದಿನ ಬಂದೇ ಬರುತ್ತೆ. ಅಲ್ಲಿ ತನಕ ವಿದ್ಯಾರ್ಥಿಗಳು ರಿಲ್ಯಾಕ್ಸ್ ಆಗಿ ಆರಾಮಾಗಿರಿ. ಯಾಕಂದ್ರೆ ನೀವು ಪಾಸ್ ಆದಂಥ ಸಂದರ್ಭದಲ್ಲಿ ಮುಂದಿನ ಒಂದು ಕೋರ್ಸ್ಗಳಿಗೆ ಅಡ್ಮಿಷನ್ ಆಗೋದು ಇನ್ನೊಂದು ಮತ್ತೊಂದೆಲ್ಲ ಇದ್ದೇ ಇರುತ್ತೆ. ಆ ಒಂದು ಏನು ಕಿರಿಕಿರಿ ಅಥವಾ ನೀವು ಅದನ್ನು ಫೇಸ್ ಮಾಡಿರ್ತೀರ. ಆ ಕಾರಣಕ್ಕೆ ಸದ್ಯಕ್ಕೆ ಈ ಒಂದು ಎಕ್ಸಾಮ್ ಬರ್ದಿದ್ರಲ್ಲ, ಒಂದು ರಿಲ್ಯಾಕ್ಸ್ ಆಗಿ ಈ ಮೂಮೆಂಟ್ ಅನ್ನು ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮತ್ತೆ ನೀವು ಕಾಲೇಜ್ಗೆಲ್ಲ ಸೇರ್ಕೊಂಡಾಗ ಮತ್ತೆ ಟೈಮ್ ಸಿಗೋದಿಲ್ಲ ವಿದ್ಯಾರ್ಥಿಗಳೇ. ಅದನ್ನ ಹೇಳ್ತೀವಿ. ಇವಾಗ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಹೇಳಿದ್ರೆ, ವ್ಯಾಲ್ಯೂಯೇಷನ್ ಶುರುವಾಗಿದೆಯಾ, ಯಾವಾಗ ಶುರು ಆಗುತ್ತೆ ಅಂತೆಲ್ಲ ಕೇಳ್ತೀರಾ. ಜುಲೈ 5ರಿಂದ 12ನೇ ತಾರೀಕು ತನಕ ಎಕ್ಸಾಮ್ ಅಂತ ಹೇಳಿರೋದ್ರಿಂದ ಜುಲೈ 12ನ ನಂತರದಲ್ಲಿ ವ್ಯಾಲ್ಯೂಯೇಷನ್ಗಳು ಶುರು ಮಾಡೋದಾಗಿರುತ್ತೆ. ಸದ್ಯಕ್ಕೆ ಅಧಿಕೃತ ಮಾಹಿತಿನ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿಲ್ಲ, ಯಾವಾಗ ಒಂದು ವ್ಯಾಲ್ಯೂಯೇಷನ್ ಶುರು ಮಾಡ್ತಾರೆ ಅಂತ. ಅಧಿಕೃತ ಮಾಹಿತಿ ಬಂದಾಗ ನಿಮಗೆ ಮಾಹಿತಿನ ಕೊಡ್ತೇನೆ. ಬಟ್ ಸದ್ಯಕ್ಕೆ ವಿದ್ಯಾರ್ಥಿಗಳು ಕೇಳ್ತಿಲ್ಲ ವ್ಯಾಲ್ಯೂಯೇಷನ್ ಶುರುವಾಗಿದೆ, ರಿಸಲ್ಟ್ ಡೇಟ್ ಅಂತ. ವ್ಯಾಲ್ಯೂಯೇಷನ್ ಶುರುವಾಗಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋ ತನಕ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ ಅಂತಕ್ಕಂಥದ್ದನ್ನ ಯಾರು ಕೂಡ ಹೇಳಕ್ ಆಗೋದಿಲ್ಲ. ನಂತರದಲ್ಲಿ ಇಲಾಖೆಯವರು ಕೂಡ ರಿಸಲ್ಟ್ ಬರೋ ಒಂದು ದಿನ ಮೊದಲು ನಿಮಗೆ ಮಾಹಿತಿನ ಕೊಡ್ತಾರೆ. ಅಧಿಕೃತ ಮಾಹಿತಿ ಅಥವಾ ಜ್ಞಾಪನವನ್ನು ರಿಲೀಸ್ ಮಾಡ್ತಾರೆ ಅಥವಾ ನೋಟಿಫಿಕೇಶನ್ ಕಾಲ್ ಮಾಡ್ತಾರೆ. ಅದರ ಮುಖಾಂತರ ತಿಳ್ಕೊಬೋದಾಗಿರುತ್ತೆ. ಅದು ಹೇಗೆ ತಿಳ್ಕೊಳ್ಳೋದು ಅಂತೆಲ್ಲ ಗೊತ್ತಿಲ್ಲ ಅಂತಂದ್ರೆ ಕನ್ನಡ ಯೂಟ್ಯೂಬ್ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಿಸಲ್ಟ್ ಡೇಟ್ ಬಂದ ತಕ್ಷಣ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ, ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರ್ಬೋದು, ನಮ್ಮದು ನಿರೀಕ್ಷೆ ಯಾವಾಗ ಮಾಡ್ಬೋದು ಅಂತ ವಿದ್ಯಾರ್ಥಿಗಳು ಹೇಳ್ತೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಏನಿದೆಲ್ಲ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳಲ್ಲಿ 100% ಬರುತ್ತೆ. ಜುಲೈ ತಿಂಗಳ 25ನೇ ತಾರೀಕಿನ ಆಸುಪಾಸಿನಲ್ಲಿ ನಿಮ್ಮದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳಿರುತ್ತೆ. ಆ ಒಂದು ದಿನಾಂಕಗಳಲ್ಲಿ, ಹಿಂದೆ ಮುಂದೆ ದಿನಾಂಕಗಳಲ್ಲಿ. ಸದ್ಯಕ್ಕೆ ಅಧಿಕೃತ ದಿನಾಂಕ ಅಂತ ಪ್ರಕಟ ಆಗಿಲ್ಲ. ಪ್ರಕಟ ಆದಾಗ ನಾವು ಬೇಗನೆ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.